Hi friends, welcome back to my channel. ಹೇಳು ಮನೆ, welcome back to my channel. So friends, ಎಲ್ರಿಗೂ ಹ್ಯಾಪಿ ನ್ಯೂ ಇಯರ್. ಹೊಸ ವರ್ಷದ ಶುಭಾಶಯಗಳು. ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಸೊ ಫ್ರೆಂಡ್ಸ್, ಸಾಕು ಇವಾಗ ಸಂಜೆ 6:45 ನಮ್ಮ ಅಜ್ಜಿ ಮನೆಗೆ ಹೋಗೋಣ ಅಂತ ಅಂದ್ಕೊಂಡೆ. ನಮ್ಮ ಮನೆಯವ್ರು ಅಲ್ಲೇ ಎಲ್ಲ ಕೆಲಸ ಮಾಡ್ತಿರೋದು. ಸೊ ಹೋಗೋಣ, ನೋಡೋಣ ಏನು ಮಾಡ್ತಾ ಇದ್ದಾರೆ, ಎಷ್ಟರವರೆಗೂ ಆಗಿದೆ ಕೆಲಸ. ಲಡ್ಡು ಅಲ್ಲಿಗೆ ಬಾ ಅಂತ ಫೋನ್ ಮಾಡಿದ್ರು. ಸೊ ಹೊರಟಿದ್ದೆ, ಬ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡು ಹೋಗೋಣ ಅಂತೇಳಿ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಫ್ರೆಂಡ್ಸ್, ನಡೀರಿ ಹೋಗೋಣ. ಎಷ್ಟು ಕೆಲಸ ಮಾಡಿದ್ದಾರೆ, ಎಷ್ಟು ಕೆಲಸ ಆಗಿದೆ ಎಲ್ಲನೂ ನೋಡಿಕೊಂಡು ಹೋಗ್ಬಿಟ್ಟು ಬರೋಣ. ಬನ್ನಿ ಹೋಗೋಣ. ನೋಡಿ ಫ್ರೆಂಡ್ಸ್, ಇಷ್ಟಾಗಿದೆ. ನಾವು ಜಸ್ಟ್ ಈಗ ಅಜ್ಜಿ ಮನೆಗೆ ಬಂದು, ಅಜ್ಜಿ ಎಲ್ಲ ಕೆಲಸ ಮಾಡ್ತಾಯಿದ್ರು, ನಮ್ಮ ಮನೆಯವರು ಕೆಲಸ ಮಾಡ್ತಾಯಿದ್ರು. ಎಲ್ಲ ಮನೆ ಎಲ್ಲ ಧೂಳಾಗ್ಬಿಟ್ಟೈತೆ. ನಮ್ಮ ಅಜ್ಜಿ ಸ್ವಲ್ಪನೇ ಎತ್ತಿಟ್ಕೊತಾಯಿದ್ರು. ನಮ್ಮ ಮನೆಯವರು ಹೊರಗಡೆ ಕಟ್ಟಿಂಗ್ ಮಾಡ್ತಾಯಿದ್ದಾರೆ. ನಾನು ಬಂದಿದ್ದು ಸ್ವಲ್ಪ ಲೇಟೇ ಆಗೋಯ್ತು. ಅಲ್ಲಿಂದ ಬಂದು ಕೂತಿದ್ದೆ, ನಮ್ಮ ಅಜ್ಜಿ ಎಲ್ಲ ಕ್ಲೀನ್ ಮಾಡ್ತಾಯಿದ್ರು. ಇವಾಗ ಒಳಗಡೆ ಬಂದು ಇದೆಲ್ಲ ಅಂಟಿಸ್ಬಿಟ್ಟು ಮಡಗ್ತೀನಿ 1 ನಿಮಿಷ ಅಂತ ಹೇಳಿದ್ರು. ನಾನು ಅದಕ್ಕೆ ಓಕೆ ಮಾಡಿ ಅಂತ ಹೇಳಿದೆ. ನಮ್ಮ ಮನೆಯವ್ರ ಕೆಲಸ ಏನು ಅಂತ ನಿಮಗೆ ಗೊತ್ತಾಗಿರ್ಬೋದು. ನೋಡಿ, ತುಂಬ ಚೆನ್ನಾಗಿ ಬರ್ತಾಯಿದೆ ಇದು ಕೆಲಸ. ಫುಲ್ಲು ಫಿನಿಶಿಂಗ್ ಆದಮೇಲೆ ತೋರಿಸ್ತೀನಿ ನಿಮಗೆ ಹೇಗೆ ಬಂತು ಅಂತ. ಅದರದ್ದು ಒಂದು ವಿಡಿಯೋನೇ ಮಾಡಿ ಹಾಕ್ತೀನಿ, ದಯವಿಟ್ಟು ಸಪೋರ್ಟ್ ಮಾಡಿ. ಹಾಗೆ ನನ್ನ ಮಗ ನೋಡಿ ಎಷ್ಟು ತೀಟೆ ಅಂದರೆ, ಅವನು ಅಲ್ಲಿ ಇಲ್ಲಿ ಪೆನ್ನು ಪೆನ್ಸಿಲ್ ಹುಡುಕ್ತಾನೆ ಇರ್ತಾನೆ. ಸಿಕ್ಕಿದ ತಕ್ಷಣ ಎತ್ಕೊಂಡು ಕೈ ಮೇಲೆ ಬಟ್ಟೆ ಮೇಲೆ ಎಲ್ಲ ಕಡೆ ಬರ್ಕೊಂಬಿಡ್ತಾನೆ. ನಮ್ಮ ಮನೆಯವ್ರು ಅದೇ ಬೈತಾಯಿದ್ರು, ಎಲ್ಲ ಕಡೆ ಬರ್ಕೊಂಬಿಡ, ಸುಮ್ಮನೆ ಹೋಗು ಅಂತ. ಮೊಬೈಲ್ ಬೇಕಾ ನಿನ್ಗೆ? ಹೊಡಿತದೆ ಪಪ್ಪಂಗೆ ಗೊತ್ತಿಲ್ಲದೆ ಎತ್ಕ ಬಂದ ಕಳ್ಳ. ಆಮೇಲೆ ಕೆಲಸ ಮುಗಿಸಿ ಸಿಟಿ ಕಡೆ ಹೊರಟ್ವಿ. ಸಿಟಿಗೆ ಏನಕ್ಕೆ ಹೋಗ್ತಾ ಇದ್ದೀವಿ ಅಂದರೆ, ಮೊನ್ನೆ ನನಗೆ ಟಾಪ್ ತಗೊಟ್ಟಿದ್ರಲ್ವ, 6 ಟಾಪು, ಅದನ್ನು ಇವಾಗ ಹೊಲಿಯೋಕ್ಕೆ ಕೊಟ್ಟಿದ್ದೋ ಮೊನ್ನೆನೇ. ಸೊ 1 ಟಾಪ್ ಇಸ್ಕೊಂಡು ಬಂದಿದ್ದೆ ಹಾಕ್ಕೊಳ್ಳೋಕ್ಕೆ ಅಂತ ಹೊಸ ವರ್ಷಕ್ಕೆ. ಇನ್ನೂ 5 ಟಾಪ್ ಅಲ್ಲೇ ಇದೆ, ಯಾಕಂದರೆ ತುಂಬ ರಶ್ ಇದ್ದರು ಅವತ್ತು. ಬೇಡ ಬಿಡಿ ಅಂಕಲ್, ಆಯಿತು, 1 ಹೊಲ್ಕೊಡಿ, ಇನ್ನು 5 ಬೇಕಾದರೆ ನಾಳೆಗೆ ನೀವು ಫ್ರೀ ಇದ್ದಾಗ ಹೊಲಿರಿ ಅಂತ ಹೇಳಿದೆ. ಅದಕ್ಕೆ ಅಂಕಲ್ ಫೋನ್ ಮಾಡಿದರು. ಅಂಕಲ್ಗೆ ನಾವೇ ಫೋನ್ ಮಾಡಿದ್ದು, ಹೊಲ್ದಿದ್ದೀನಿ ಬಂದು ತೊಗೊಂಡೋಗಿ ಅಂತ ಹೇಳಿದ್ರು. ಸೊ ಅದಕ್ಕೋಸ್ಕರ ನಮ್ಮ ಮನೆಯವ್ರು ಕರ್ಕೊಂಡು ಹೋಗ್ತಾ ಇದ್ದಾರೆ. ನಾನು ಹೇಳಿದೆ ನಾಳೆ ಇಸ್ಕೊಳ್ಳೋಣ ಬಿಡಿ ಅಂತ. ನಮ್ಮ ಮನೆಯವ್ರು ಬೇಡ, ಇವತ್ತು ಇಸ್ಕೊಂಬಿಡೋಣ, ಫ್ರೀ ಆಗಿದ್ದೀನಿ, ನಾಳೆ ಬ್ಯುಸಿ ಆಗಿಬಿಡ್ತೀನಿ, ನಾಳೆ ನೈಟ್ ಮಾಡಬೇಕು ಅಂತ ಹೇಳಿದ್ರು ಕೆಲಸ. ಸೊ ಅದಕ್ಕೋಸ್ಕರ ಹೊರಟ್ವಿ. ನೋಡಿ, ಇಲ್ಲಿ ಪಾರ್ಕ್ ಎದುರುಗಡೆ ಒಂದು ನೆಲ್ಲಿಕಾಯಿ ಗಿಡ ಇದೆ. ಅದಂತೂ ಸೂಪರಾಗಿ ಟೇಸ್ಟ್ ಇದೆ ಮಾತ್ರ. ಎಲ್ಲ ನೆಲ್ಲಿಕಾಯಿ ಹುಳಿ ಇರುತ್ತೆ, ಅದು ಮಾತ್ರ ತುಂಬ ಸ್ವೀಟ್ ಇರುತ್ತೆ ನೆಲ್ಲಿಕಾಯಿ. ಸೊ ಅದಕ್ಕೋಸ್ಕರ ಕೇಳಿದೆ. ಎಲ್ಲ ಮೇಲೈತೆ ವಿನ ಬೆಳಗ್ಗೆ ಕಿತ್ಕೊಡ್ತೀನಿ ಅಂತ ಹೇಳಿದ್ರು. ನಾನು ಏನೂ ಅಷ್ಟು ಕೇಳಲ್ಲ ಅವ್ರ ಹತ್ರ. ಏನಾದರೂ ಕೇಳಿದ್ರೆ ಡೆಫಿನೆಟ್ಟಾಗಿ ಅವ್ರು ತಂದು ಕೊಡ್ತಾರೆ. ಅತಿಯಾಗಿ ಏನು ಗೊತ್ತಾ, ಫಸ್ಟು ಒಂದು ಸಲ ಕೇಳ್ತೀನಿ, ಅದು ಏನಾದರೂ ತುಂಬ ಇಷ್ಟ ಆದರೆ ಪದೇ ಕೇಳ್ತಾ ಇರ್ತೀನಿ. ಅವ್ರು ಆವಾಗಲೇ ಅರ್ಥ ಆಗಿಬಿಡುತ್ತೆ. 1 ಸಲ 2 ಸಲ ಕೇಳಿದ್ರೆ ಅಷ್ಟೊಂದು ಏನೂ ಇಂಟ್ರೆಸ್ಟ್ ಕೊಡಲ್ಲ. ಒಂದು 3-4 ಸಲ ಕೇಳ್ತಾ ಇದ್ದೀನಿ ಅಂದರೆ, ಓ ಇವಳಿಗೆ ಬೇಕು ಅದು ಅನಿಸುತ್ತೆ ಅಂಥೇಳಿ ಅವ್ರಿಗೆ ಗೊತ್ತಾಗ್ಬಿಡುತ್ತೆ. ಸೊ ಆವಾಗ ಡೆಫಿನೆಟ್ಟಾಗಿ ತಂದು ಕೊಡ್ತಾರೆ ಅದನ್ನು. ಸೊ ಇವಾಗ ಸಿಟಿಗೆ ಬಂದ್ವಿ. ಇಲ್ಲಿ ಏನಾಯ್ತಂದರೆ, ನನಗೆ ಸಿಟಿ ಹತ್ತತ್ರ ಹೋಗ್ತಾ ಇದ್ದಂಗೆ ತುಂಬ ಚಳಿ ಆಗೋಕ್ಕೆ ಸ್ಟಾರ್ಟ್ ಆಯಿತು. ನಾನು ಬಟ್ಟೆ ಇಸ್ಕೊಂಡು ಮನೆಗೆ ಹೋಗ್ತೀನಿ. ಹಾಗೆ ಲಡ್ಡುನೂ ಮಲ್ಕೊಂಡ್ಬಿಟ್ಟಿದ್ದ. ಬಟ್ಟೆ ಇಸ್ಕೊಂಡು ಮನೆಗೆ ಹೋಗ್ತೀನಿ, ನೀವು ಹೊರಗಡೆ ಹೋಗಬೇಕು ಅಂತಿದ್ರಲ್ಲ ಹೋಗಿ ಅಂತಂದೆ. ಆಮೇಲೆ ಇವರು ಹೊರಗಡೆ ಹೋಗ್ಬೇಕಾದ್ರೆ ಮೊಬೈಲ್ ಕೂಡ ಎತ್ಕೊಟ್ಟೋಗಿದ್ರು. ಮೊಬೈಲ್ ಬೇರೆ ಎತ್ಕೊಟ್ಟೋಗ್ಬಿಟ್ಟವರೆಲ್ಲ. ಎಲ್ಲ ಖಾಲಿಯಾಗಿತ್ತು, ಪ್ಯಾಂಪಸ್ ಖಾಲಿಯಾಗಿತ್ತು, ಸಕ್ಕರೆ ಖಾಲಿಯಾಗಿತ್ತು. ತತ್ತಾರೋ ಇಲ್ವೋ ಅಂತ ಡೌಟ್ ಇತ್ತು. ಬಂದ ತಕ್ಷಣ ಹೇಳ್ಬೇಕು ಅಂತ ಕಾಯ್ತಾ ಇದ್ದೆ. ನೋಡಿದ್ರೆ ಅವರೇ ವಿಡಿಯೋ ಎಲ್ಲ ಮಾಡಿಕೊಂಡು ಸಕ್ಕರೆ ಎಲ್ಲ ತಗೊಂಡು ಹಾಗೆ ಗೋಬಿನೂ ತೊಗೊಂಬಂದಿದ್ರು. ತುಂಬ ಖುಷಿ ಆಯಿತು ನನಗೆ.
ನ್ಯೂ ಇಯರ್ಗೆ ಏನು ಹೊರ್ಗಡೆ ಖರ್ಚು ಮಾಡಬಾರ್ದು ಅಂತ ಡಿಸೈಡ್ ಆಗಿದೆ ನಾನು ಬೆಳಿಗ್ಗೆಯಿಂದನೂ ಹೇಳ್ತಾನೆ ಇದ್ದೆ. ಸೊ ಅದಕ್ಕೋಸ್ಕರ ನನ್ನ ಮನೇಲೇ ಬಿಟ್ಟು ಇವರೇ ಹೋಗಿ ತೊಗೊಂಬಂದಿರೋದು ಇದೆಲ್ಲ ಪ್ಲ್ಯಾನು. ನಾನು ಅದಕ್ಕೆ ಹೇಳ್ತಾಯಿದ್ದೆ, ಬೇಡ ಇವತ್ತೆಲ್ಲ ಹೊರ್ಗಡೆದೆಲ್ಲ ಏನು ತಿನ್ನಬಾರ್ದು ಅಂತ ಅಂದ್ಕೊಂಡಿದ್ದೆ ನಾನು, ನೀವ್ಯಾಕೆ ಹೋಗಿ ತಂದ್ರಿ ಅಂತ ಹೇಳ್ತಾಯಿದ್ದೆ. ಆಮೇಲೆ ಇನ್ನೇನು ಮಾಡೋದು, ತಂದ್ಬಿಟ್ಟಿದ್ದಾರೆ, ಬಿಸಾಕೋಕ್ಕಾಗಲ್ಲ ಅಲ್ಲ, ತಿನ್ನೋಣ ಅಂಥೇಳಿ ಸುಮ್ಮನೆ ಆದೆ. ಇನ್ನೂ ತಂದಿಲ್ಲ, ತರ್ತಾರೆ ಮಾಡ್ತಾಯಿದ್ದಾರೆ. ಯಾವಾಗಲೂ ನಾವು ಇಲ್ಲೇ ತಗೊಳ್ಳೋದು, ನೀವು ಹಿಂದಿನ ವ್ಲಾಗ್ಗಳು ನೋಡಿದರೆ ಗೊತ್ತಾಗುತ್ತೆ ನಿಮಗೆ. ಆಮೇಲೆ ಇಲ್ಲಿ ಬಂದು ಹಾಲು ಮತ್ತು ಬೂಸ್ಟ್ ತೊಗೊಂಡ್ರು. ಇಲ್ಲಿ ಸಕ್ಕರೆ ಇರಲಿಲ್ವಂತೆ, ಸಕ್ಕರೆನ ಇನ್ನೊಂದು ಅಂಗಡಿಲಿ ತೊಗೊತಾರೆ. ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಈಗ ನಾವು ಯಾವಾಗಲೂ ರೆಗ್ಯುಲರಾಗಿ ಇಲ್ಲೇ ತೊಗೊಳ್ಳೋದು, ಇಲ್ಲಿಲ್ಲ ಅಂದರೆ ಬೇರೆ ಅಂಗಡಿಗೆ ಹೋಗೋದು. ನಂತರ ಮೆಡಿಕಲ್ ಶಾಪಿಗೆ ಬಂದು ಬ್ರಷ್ ಮತ್ತು ಸೋಪು ಖಾಲಿಯಾಗಿತ್ತು. ಸೋಪು ಬ್ರಷನ್ನು ತೊಗೊಂಡು ನಾವು ಇದೇ ಮೆಡಿಕಲ್ ಸ್ಟೋರಲ್ಲೇ ತೊಗೊಳ್ಳೋದು. ಇದರ ಹೆಸರು ಎಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಕ್ಲಿಯರಾಗಿ ತೋರಿಸ್ತೀನಿ. ನಮ್ಮ ಮನೆಯವರು ಪಾಪ ಹೆಂಗೋ ಅಡ್ಜಸ್ಟ್ ಮಾಡ್ಕೊಂಡು ವಿಡಿಯೋ ಮಾಡ್ಕೊಬಂದಿದ್ದಾರೆ, ಅದೇ ಖುಷಿ ಆಯಿತು ನನಗೆ. ನೋಡಿ, ಇನ್ನೊಂದು ಅಂಗಡಿ ಇದೇನೆ, ಇಲ್ಲಿ ನಾವು ಸಕ್ಕರೆ ತೊಗೊತೀವಿ. ಸಾರಿ, ಇಲ್ಲಿ ಸಕ್ಕರೆ ತೊಗೊಳಕ್ಕೆ ಬಂದಿದ್ದಾರೆ. ಅಲ್ಲಿ ಸಿಗ್ಲಿಲ್ವಂತೆ ಸಕ್ಕರೆ, ಸೊ ಅದಕ್ಕೋಸ್ಕರ ಇಲ್ಲಿಗೆ ಬಂದಿದ್ದಾರೆ. ಈಗ ಮನೆಗೆ ಬಂದರು. ಬಾಸಲ್ಲಿ ಬ್ಯುಸಿ ಆಗಿಬಿಟ್ಟಿದ್ದಾರೆ. ನಮ್ಮ ಲಡ್ಡು ಪಾಚ್ಕೊಂಡ್ಬಿಟ್ಟಿದ್ದಾನೆ. ಬಿಗ್ ಬಾಸಲ್ಲಿ ಬ್ಯುಸಿ ಆಗೋಗಿದೆಯಾ ತಗೋ ಗೋಮಿ. ಶುಗರ್ ನಿನ್ನೆ ಹೇಳಿದಲ್ಲ, ಜ್ಞಾಪನ ಬತ್ತು ತಗೊಂಬಂದು ತಗೋ. ನನ್ನ ಪೇಸ್ಟ್ ಬೆಳಗ್ಗೆ ಬಾತ್ರೂಮ್ ಒಳಗೆ ಬಿದ್ದೋಗ್ಬಿಡ್ತು, ಅದಕ್ಕೆ ಪೇಸ್ಟ್ ತಂದೆ. ಪೇಸ್ಟ್ ಅಂತೀನಿ, ಬ್ರಷ್. ಇನ್ನು ಏನೇನೈತೆ ಎತ್ಕೊಳ್ಳಲ್ಲಿ. ರಕ್ಷಿತ್, ಪ್ಯಾಂಪರ್ಸ್ ಎತ್ಕೊ ಹೋಗಿ. ಫ್ರೆಂಡ್ಸ್, ನಾನು ನಿಮ್ಗೆ ಇನ್ನೊಂದು ಹೇಳಬೇಕು, ಕೋಲ್ಗೇಟು ಟೂತ್ಪೇಸ್ಟ್ ಯಾವುದೇ ಉಪಯೋಗಿಸಿ ನೀವು, ಬಟ್ ಅದ್ರ ಮೇಲೆ ಈ ರೀತಿ ಗ್ರೀನ್ ಕಲರ್ ಇರೋ ಮಾರ್ಕ್ ಇದ್ದರೆ ಮಾತ್ರ ತಗೊಳ್ಳಿ. ಇಲ್ಲ ಅಂದರೆ ದಯವಿಟ್ಟು ತಗೋಬೇಡಿ. ರೆಡ್ಡು, ಬ್ಲೂ, ಯೆಲ್ಲೋ, ಬ್ಲ್ಯಾಕು, ಎಕ್ಸ್ಪೆಷಲಿ ಬ್ಲ್ಯಾಕ್ ಇರೋದನ್ನು ಮಾತ್ರ ತಗೊಳ್ಳೇಬೇಡಿ. ಯಾಕೆ ಅಂದರೆ ಅದರಲ್ಲಿ ತುಂಬ ಕೆಮಿಕಲ್ ಆ್ಯಡ್ ಆಗಿರುತ್ತೆ. ಮಕ್ಕಳಿಗೆ ಕೊಡೋದ್ರಿಂದ ಲಂಗ್ಸ್ ಇನ್ಫೆಕ್ಷನ್ ಆಗುತ್ತೆ, ಫುಡ್ ಇನ್ಫೆಕ್ಷನ್ ಆಗುತ್ತೆ. ಅದರಿಂದ ಸಾಕಷ್ಟು ತೊಂದರೆಗಳು ಮಕ್ಕಳಿಗೆ ಜಾಸ್ತಿ ಬರೋದ್ರಿಂದ ದಯವಿಟ್ಟು ಮಕ್ಕಳಿಗೆ ಆ ಪೇಸ್ಟಲ್ಲಿ ಬ್ರಷ್ ಮಾಡಿಸ್ಬೇಡಿ. ಅದರಲ್ಲಿ ಜಾಸ್ತಿ ನೊರೆ ಬರಲ್ಲ, ಆ ಪೇಸ್ಟ್ಗಳಲ್ಲೆಲ್ಲ ನೊರೆ ಬರುತ್ತೆ. ಸೊ ಅದಕ್ಕೋಸ್ಕರ ಅದಕ್ಕೆ ಕೆಮಿಕಲ್ ಜಾಸ್ತಿ ಹಾಕಿರ್ತಾರೆ. ನೀವು ಮಕ್ಕಳ ವಿಷಯದಲ್ಲಿ ಸ್ವಲ್ಪ ಕೇರ್ ಮಾಡಿ ಪೇರೆಂಟ್ಸ್ಗಳು. ದಯವಿಟ್ಟು ಈ ಪೇಸ್ಟ್ನೇ ಉಪಯೋಗಿಸಿ. ಆಮೇಲೆ ಬಿಗ್ ಬಾಸದಂತೂ ಕತೆ ಕೇಳೋಂಗಿಲ್ಲ, ಯಾರು ಬಾಯಲ್ಲಿ ಕೇಳಿದ್ರು ಬಿಗ್ ಬಾಸ್ ಬಿಗ್ ಬಾಸ್ ಬಿಗ್ ಬಾಸ್. ಯಾವ ವರ್ಷವೂ ನಾವು ಇಷ್ಟೊಂದು ಎಪಿಸೋಡ್ಗಳು ನೋಡಿರಲಿಲ್ಲ, ಈ ವರ್ಷವೇ ನೋಡ್ತಾ ಇರೋದು. ಅದು ನಮ್ಮ ಮನೆಯವ್ರ ಇಂಟ್ರೆಸ್ಟು, ನಮಗೆ ಅಷ್ಟೊಂದೇನು ಇಂಟ್ರೆಸ್ಟ್ ಇಲ್ಲ. ಸೊ ಇವಾಗ ಅದು ಪೇಸ್ಟ್ ಬಗ್ಗೆನೇ ಹೇಳ್ತಾ ಇದೆ. ದಯವಿಟ್ಟು ಪೇಸ್ಟ್ನ ನೋಡಿ ತಗೊಂಡು ಉಪಯೋಗಿಸಿ. ಆಮೇಲೆ ನಮ್ಮ ಮನೆಯವರು ಎಲ್ಲ ತೊಗೊಂಡು ಬಾ ಗಾಡಿಯಿಂದ ಅಂತಂದರು. ನನಗೆ ಆಶ್ಚರ್ಯ, ತಗೊಂಬಂದಿದ್ದಾರೆ ಎಲ್ಲ, ನಾನು ಏನೂ ಹೇಳೇ ಇರಲಿಲ್ಲ ಅಂತ. ನೋಡಿ, ಗಂಡಸರಿಗೆ ಹೊರ್ಗಡೆನೂ ಟೆನ್ಷನ್ ಹಲವಾರು ಇರುತ್ತೆ, ಮನೆಯದೂ ಎಲ್ಲ ತಿಳ್ಕೊಂಡಿರ್ತಾರೆ, ಮನೇಲಿ ಏನಿದೆ ಏನಿಲ್ಲ ಅಂತ. ನನಗೆ ಅದೇ ಖುಷಿ ಆಯಿತು. ನಮ್ಮ ಮನೆಯವ್ರು ಪರವಾಗಿಲ್ಲಪ್ಪ, ಮನೆ ಬಗ್ಗೆನೂ ಸ್ವಲ್ಪ ಕಾಳಜಿ ವಹಿಸ್ತಾರೆ ಅಂತ ಖುಷಿ ಆಯಿತು ನನಗೆ. ಆಮೇಲೆ ಸೋಪ್ ಕೂಡ ತಂದಿದ್ರು. ನಾನು ಏನೂ ಹೇಳಿರಲಿಲ್ಲ, ಏನು ಖಾಲಿಯಾಗಿದೆ ಏನಿದೆ ಅಂತ ಏನೂ ಹೇಳೇ ಇರಲಿಲ್ಲ. ಸಂಜೆ ಹೋಗಿ ತೊಗೊಂಬರೋಣ ಅಂತೇಳಿ ಸುಮ್ಮನೆ ಆಗಿದ್ದೆ. ನಾವು ಉಪಯೋಗಿಸೋದು ಸೋಪು ಇದೇನೆ. ಮಕ್ಕಳಿಗೆ ಏನು ಬೇರೆ ಏನು ಉಪಯೋಗಿಸಲ್ಲ ನಾನು. ಮಕ್ಕಳಿಗೆ ನಮಗೆ ಎಲ್ಲ ಎಲ್ರಿಗೂ ಇದನ್ನೇ ಉಪಯೋಗಿಸ್ತೀನಿ. ಹೊಸ ವರ್ಷ ಸೋಮವಾರ ಆಗಿದ್ದರಿಂದ ನಾನು ನಾನ್ ವೆಜ್ ಏನೂ ಮಾಡಿರಲಿಲ್ಲ. ಸೊ ನೆಕ್ಸ್ಟ್ ಡೇ ಮಂಗಳವಾರ ಮಾಡಿದ್ದೆ ಬೆಳಿಗ್ಗೆನೇ. ಇದು ರೆಸಿಪಿ ತುಂಬ ಈಸಿ ಮತ್ತು ತುಂಬ ಟೇಸ್ಟಾಗಿ ಬಂದಿತ್ತು. ನೋಡಿ, ಮೆಣಸಿನ್ಕಾಯಿ, ಚಕ್ಕೆ, ಲವಂಗ, ಶುಂಠಿ, ಬೆಳ್ಳುಳ್ಳಿ ಮತ್ತು ಚಕ್ಕೆ, ಲವಂಗ ಸ್ವಲ್ಪ ಹಾಕ್ಕೊಳ್ಳಿ, ಏಲಕ್ಕಿ ಮತ್ತು ಒಂದು ಅರ್ಧ ಸ್ಪೂನ್ ಸೋಂಪು ಮತ್ತು ಒಂದು ಅರ್ಧ ಕಡ್ಡಿ
ಕರಿಬೇವು ಫ್ರೆಶ್ ಆಗಿರೋದು ಹಾಕ್ಕೊಳ್ಳಿ, ತುಂಬ ಟೇಸ್ಟಾಗಿ ಬರುತ್ತೆ. ಈ ಚಿಕನಿಗೆ ಹಾಲು ಮತ್ತು 2 ಮೊಟ್ಟೆ, ಅಚ್ಕಾರದ ಪುಡಿ, ಗರಂ ಮಸಾಲ ಮತ್ತು ಚಿಕನ್ ಮಸಾಲ ಹಾಕಿ ಕಲಸಿಟ್ಕೊಂಡಿದ್ದೀನಿ. ಹಾಲು ಹಾಕೋದ್ರಿಂದ ತುಂಬ ಸಾಫ್ಟಾಗಿ ಬರುತ್ತೆ. ಈ ಮಿಕ್ಸಿ ಜಾರಲ್ಲಿ ಹಾಕಿರೋದನ್ನ ರುಬ್ಕೊಂಡು ಇದಕ್ಕೆ ಆ್ಯಡ್ ಮಾಡಬೇಕು. ಆ್ಯಡ್ ಮಾಡಿ ಒಂದು ಅರ್ಧ ಗಂಟೆ ಮಡಗಿಬಿಟ್ರಂತೂ ತುಂಬ ಚೆನ್ನಾಗಿ ಟೇಸ್ಟಾಗಿ ಬರುತ್ತೆ. ಅದು ಅಚ್ಕಾರದ ಪುಡಿ ನಾನು ಮನೇಲೇ ಮಾಡಿಸಿರೋದು, ಅದಕ್ಕೆ ಅಷ್ಟು ಕಲರಾಗಿ ಕಾಣಿಸ್ತಾ ಇದೆ. ನೀವು ಬೇಕಿದ್ರೆ ಫುಡ್ ಕಲರ್ ಯೂಸ್ ಮಾಡ್ಕೊಬೋದು. ನೋಡಿ, ಇವಾಗ ಅದಕ್ಕೆ ಅರ್ಧ ನಿಂಬೆಹಣ್ಣು ಹೋಳನ್ನು ಹಾಕ್ಕೊಳ್ಳಿ. ಲಾಸ್ಟಲ್ಲಿ ಹಾಕ್ಕೊಳ್ಳಿ, ಫಸ್ಟೇ ಹಾಕ್ಬಿಟ್ರೆ ಬಿಗಿ ಬಂದ್ಬಿಡುತ್ತೆ, ಮಾಂಸ ಎಲ್ಲ ಚೆನ್ನಾಗಿ ಬೇಯಲ್ಲ. ಸಾಫ್ಟಾಗಿರಬೇಕು ಅಂದರೆ ನೀವು ಲಾಸ್ಟಲ್ಲಿ ಹಾಕ್ಕೊಂಡ್ರೆ ನಿಂಬೆಹಣ್ಣು ಸ್ವಲ್ಪ ಟೇಸ್ಟು ಚೆನ್ನಾಗಿ ಬರುತ್ತೆ. ಮತ್ತು ಈ ಮಿಕ್ಸಿ ಜಾರಲ್ಲಿರೋ ಐಟಮ್ಗಳನ್ನ ಹೇಳಿದ್ದೀನಿ ಆಲ್ರೆಡಿ, ಅಷ್ಟನ್ನೇ ಹಾಕಿ ಚೆನ್ನಾಗಿ ಮಿಕ್ಸಿ ಮಾಡಿಕೊಂಡು ಅದಕ್ಕೆ ಆ್ಯಡ್ ಮಾಡ್ಕೊಳ್ಳಿ. ನೋಡಿ, ಒಂದಕ್ಕೊಂದು ಅಂಟಲ್ಲ. ಹಾಲು ಹಾಕೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ, ಮೃದುವಾಗಿರುತ್ತೆ. ನನಗೆ ಖುಷಿ ಆಯ್ತಿತ್ತು ಇಷ್ಟೊಂದು ಸಾಫ್ಟಾಗಿ ಬರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದೀನಿ, ನೀವು ಕೂಡ ಟ್ರೈ ಮಾಡಿ. ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ಹೋಟೆಲಲ್ಲಿ ಕೂಡ ಇದೇ ರೀತಿ ಮಾಡೋದು, ಅದು ಟಿಪ್ಸ್ ಅಂತಲೇ ಅಂದ್ಕೊಳ್ಳಿ. ಯಾವುದೇ ಕರಿಯೋ ಐಟಮ್ಸ್ ಮಾಡಿದ್ರೆ ನೀವು ಸ್ವಲ್ಪ ಹಾಲನ್ನ ಆ್ಯಡ್ ಮಾಡಿ ಒಂದು 1/4 ಗಂಟೆ ಇಲ್ಲ ಒಂದು 10 ಮಿನಿಟ್ಸ್ ಕಲಸಿ ಮಡಗಿಬಿಟ್ರೆ ತುಂಬ ಟೇಸ್ಟಾಗಿ, ತುಂಬ ಸಾಫ್ಟಾಗಿ, ತುಂಬ ಜ್ಯೂಸಿಯಾಗಿ ಬರುತ್ತೆ. ಸೂಪರ್. ನನ್ನ ಫೋಟೋ ಅಲ್ಲಿ ಅಲ್ಲಿ ಕೂತ್ಕೋ. ಉರ್ಬೈತೆ ತಿನ್ನು. ಚೆನ್ನಾಗೈತಾ? ಇಲ್ಲೇಳು, ಅಲ್ಲೇ ಕುತ್ಕೊಂಡು ಹೇಳು. ಹಾಂ, ಸೂಪರಾ? ಇಲ್ಲಿ 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 ಹೇಳು, ಇಲ್ಲಿ ಇಲ್ಲಿ. ಹೇಳು, ಅಲ್ಲೇ ಕುತ್ಕೊಂಡು ಹೇಳು ಮನೆ, ಇಲ್ಲಿ. ಹಾಂ ಹೇಳು. ಫೋಟೋ ಹೊಡೆದಿದ್ದೀನಿ, ಹೇಳು. ಅನ್ಯೋ ಅಸೆಯೋ ಏನಂದಲ್ಲ, ಅನ್ಯೋ ಅಸೆಯೋ. ನಿಮ್ದು ಫೋಟೋ ಹೊಡಿಬೇಕಾ? ಹಾಯ್ ಮಾಡು, ಹೇಳು. ಏನು ಹೇಳೋದು ಹೇಳು. ಯಾಕೋ ನೀನೇನಿಲ್ಲ, ಆಳು ಮುಳು ತಗೊಂಡು ಶಿಬ್ರು ಚುಚ್ಕತ್ತಾರೆ. ಯಾಕೆ ಬೇವರ್ಸಿ? ಆಮೇಲೆ ನಾನು ಅಜ್ಜಿ ಮನೆಗೆ ಹೋದೆ. ಅಜ್ಜಿ ಮನೇಲಿ ಅಲ್ಲೇ ಊಟಕ್ಕೆ ಕರೆದಿದ್ರು, ಯಾಕಂದರೆ ಮಂಗಳವಾರ ನಾನ್ ವೆಜ್ ಮಾಡಿದರು, ಅವರು ಸೋಮವಾರ ಮಾಡಿರಲಿಲ್ಲ. ನೋಡಿ, ನಾವು ಚೈಲ್ಡ್ಹುಡ್ ಡೇಸಲ್ಲಿ ನಾವೆಲ್ಲರೂ ಹೀಗೆ ಕೂತ್ಕೊಂಡು ಊಟ ಮಾಡ್ತಿದ್ದಿದ್ದು. ನಮ್ಮ 2 ಮಾವದಿರು ಮಿಸ್ ಆಗಿದ್ದಾರೆ. ಇಲ್ಲಿ ನನ್ನ ಮಕ್ಕಳು ಕೂತಿದ್ದಾರಲ್ಲ, ಅಲ್ಲಿ ನನ್ನ ಪ್ಲೇಸು. ಯಾವಾಗಲೂ ನನ್ನ ಅಜ್ಜಿ ಪಕ್ಕನೇ ಕೂರ್ತಾ ಇದ್ದಿದ್ದು. ಅದೆಲ್ಲ ನನಗೆ ಮೆಮೊರಿ ತುಂಬ ನೆನಪಾಗ್ತು ಇವಾಗ. ಅದಕ್ಕೆ ಒಂದು ವಿಡಿಯೋ ಮಾಡಿಕೊಂಡೆ. ನಮ್ಮನೆಯವ್ರ ಜಾಗ ಇಲ್ಲ ಅಂತ ಕೂತಿದ್ದಾರೆ. ಸೊ ಕೆಲಸ ಮಾಡಿದ್ದೀನಲ್ವ, ಸುಸ್ತಾಯ್ತೈತೆ, ಸ್ವಲ್ಪ ಕೂತ್ಕೋತೀನಿ ಅಂತೇಳಿ ಕೂತಿದ್ರು. ಹೇಗೆ ಅನ್ನಿಸ್ತು ಫ್ರೆಂಡ್ಸ್? ಇದು ಪುಟ್ಟು ವ್ಲಾಗ್ ಆಗಿರೋದ್ರಿಂದ ನಿಮ್ಮ ಕಮೆಂಟ್ ನನಗೆ ಭಾಳ ಮುಖ್ಯ. ಹೇಗೆ ಅನ್ನಿಸ್ತು ದಯವಿಟ್ಟು ಕಮೆಂಟ್ ಮಾಡಿ. ಹಾಗೆ ನಮ್ಮ ಒಂದು ವರ್ಷ ಯಾವತ್ತಿದ್ರೂ ಯುಗಾದಿ ಹಬ್ಬಕ್ಕೆ ವೆಯ್ಟ್ ಮಾಡೋಣ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಬಾಯ್.